ಇಲ್ಲಿಂದ ಸೀದಾ ಕೆಫೆಗೆ ಹೋಗೋಣ ಅಂತ ಹೋದ್ವಿ. ತುಂಬ ಚಳಿ ಆಗ್ತಿತ್ತಲ್ವ, ಹಾಗಾಗಿ ತಿಕ್ ಕಾಫಿ ಏನಾದರೂ ಕುಡಿಯೋಣ ಅಂತ ಹೋದ್ವಿ. ಜುಲೈ ಆದರೂ ತುಂಬ ವೆದರ್ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇರಲಿಲ್ಲ, ಮಳೆ ಆ ಥರ ಏನು ಬರಲಿಲ್ಲ. ಆದರೆ ಕೂಲಾಗಿದೆ, ತುಂಬ ಎ ಸಿ ಒಳಗಡೆ ಕೂತಾಗೆ ಇದೆ, ತುಂಬ ಗಾಳಿ. ಈ ಗಾಳಿಗೆ ಒಳ್ಳೆ ಸೂಪ್ ಅಥವಾ ಹಾಟ್ ಕಾಫಿ, ಹಾಟ್ ಚಾಕ್ಲೇಟ್ ಅಥವಾ ಏನಾದರೂ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡು ನಾವು ಕೆಫೆ ಹುಡ್ಕೊಂಡು ಹೋದ್ವಿ. ತಂಪಾಗಿ ಗಾಳಿ ಬೀಸ್ತಾ ಇರುತ್ತೆ. ಎಷ್ಟು ಬಿಸಿಲು ಇದ್ದರೂ ಅದು ಒಂಥರ ಅಷ್ಟೊಂದು ನಮಗೆ ನಾಟಲ್ಲ, ತಣ್ಣಗೆ ಗಾಳಿ ಬರ್ತಾ ಇರುತ್ತಲ್ಲ. ಹಾಗೆ ಅಲ್ಲಿ ಹಾಟ್ ಚಾಕ್ಲೇಟು ತಿಕ್ಕಾಗಿತ್ತು, ತುಂಬ ಚೆನ್ನಾಗಿತ್ತು. ಈ ಚಳಿಗೆ ತುಂಬ ಚೆನ್ನಾಗಿತ್ತು. ಮತ್ತು ಕ್ಯಾಪಚಿನೋ ಮತ್ತು ಪಾಸ್ತಾ ತೊಗೊಂಡ್ವಿ. ಹಾಗೆ ಆ ಕೆಫೆಯಲ್ಲಿರೋರನ್ನೇ ಕೇಳಿದ್ವಿ ಎಲ್ಲಿ ಸಿಗುತ್ತೆ ಅಥೆಂಟಿಕ್ ತಮಿಳ್ ಫುಡ್ ಎಲ್ಲಿ ಸಿಗುತ್ತೆ ಅಂತ. ಹಾಗೆ ಅವರೊಂದು ರೆಸ್ಟೋರೆಂಟ್ನ ಹೇಳಿದ್ರು, ನೋಡೋಣ ಹೇಗಿರುತ್ತೆ ಅಂತ. ಇಲ್ಲಿ ಫುಡ್ ಅಂತೂ ತುಂಬ ಚೆನ್ನಾಗಿತ್ತು. ಕೆಫೆ ತಿಕ್ಕ ಹಾಟ್ ಚಾಕ್ಲೇಟ್ ಮತ್ತು ಕ್ಯಾಪಚಿನೋ ಮತ್ತು ಪಾಸ್ತಾ ಎಲ್ಲ ತುಂಬ ಚೆನ್ನಾಗಿತ್ತು. ಅದು ತುಂಬ ಚಳಿಗೆ ಒಳ್ಳೆ ಸಖತ್ತಾಗುತ್ತೆ. ಅಲ್ಲ ಮಾಟಿ 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 ಸುಖ ಉಂಟಲ್ಲ, ತುಂಬಾ ಚಳಿ ಇದೆ, ಆಗ್ತಾ ಇಲ್ಲ. ನಾವು ಇವಾಗ ಜಸ್ಟ್ ಒಂದು ಕೆಫೆಗೆ ಬಂದ್ವಿ ಆಯ್ತಾ. ಕೆಫೆಲಿ ಕಾಫಿ ಎಲ್ಲ ಕೊಡ್ತೀವಿ. ನನ್ಗೆ ಅದೊಂದು ಪ್ರೆಗ್ನೆನ್ಸಿದು ಡ್ರೀಮ್ ಇತ್ತು ಅವಾಗಲೇ ಹೇಳ್ದಂಗೆ. ಸ್ಟ್ರಾಂಗ್ ಕಾಫಿ ಕೊಡ್ಸೋ ಅಂದರೆ ಪಂಬು ಹುಟ್ಟಿದ ತಕ್ಷಣ ಪಂಬುನ ಎತ್ಕೊಂಡು ಹೋದ, ನನಗೊಂದು ನೀರು ಕಾಫಿ ತಂದು ಕೊಟ್ಟಿದ್ದ. ನಾನು ಯಾವಾಗೂ ಹೇಳ್ತಿದ್ದೆ. ಇವಾಗ 3 ವರ್ಷ ಆಯಿತು ಪಂಬು ಹುಟ್ಟಿ. 3 ವರ್ಷದಿಂದ ತುಷಾರ್ ತಲೆ ತಿಂತ ಇದ್ದ, ನೀನು ನನಗೆ ಗಟ್ಟಿ ಕಾಫಿ ಕೊಡಿಸ್ತೀನಿ ಅಂತ ಹೇಳಿ ನೀರು ಕಾಫಿ ಕೊಡ್ತಿದ್ದ ಅಂತ. ಫೈನಲಿ ಊಟಿಲಿ ಗಟ್ಟಿ ಕಾಫಿ ಕೊಡಿಸ್ತಾ ಇದ್ದ. ಸಖತ್ತಾಗಿತ್ತು ಅದಂತೂ. ಮ್ಯಾಂಗ್ಳೂರು ಕಿಟ್ಟಾದ ಸಾಧನವಲ್ಲ, ಅಲ್ಲ ಸಿಗುತ್ತೆ. ಅವಳು ಬರೋದಿಲ್ಲ, ನಾ ಬರ್ತೀನಿ, ನಿನ್ ಕರ್ಕೊಂಡೋಗಿಲ್ಲ ಇದುವರೆಗೂ ಎಲ್ಲಿಗೂ. ಆಮೇಲೆ ಎಲ್ಲ ಆಯ್ತು, ಕುಡಿದ್ವಿ. ಆಚೆ ಬಂದ್ರೆ ಫುಲ್ ಚಳಿ. ಆ ಗಾಳಿಲೇ ಒಂಥರ AC ತರ ಗಾಳಿ ಇದೆ ಅಲ್ವಡ? AC ಅಲ್ಲ, ಫ್ರೀಸರ್ ಹೋದೆ. ಫ್ರೀಸು ಅಯ್ಯಪ್ಪ, ಕೈಯೆಲ್ಲ ಜುಮ್ 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 ಆಗಿ. ಈಗ ನಾವಿದ್ರ ಹೀಟರ್ ಯಾವತ್ತೂ ಹಾಕಿಲ್ಲ, ಹೀಟರ್ ಹಾಕಿದೀವಿ. ಅಷ್ಟು ಚಳಿ. ಪಂಬು ಅಂತೂ ಚಳಿಯಾಗಿ ಹಿಂದೆ ಬೆಡ್ಶೀಟ್ ಹಾಕೋತಾನೆ. ತುಂಬಾ ಚಳಿ ಇದೆ, ಸಖತ್ತಾಗಿದೆ. ಶೀತ ಆಯ್ತು ಸ್ವಲ್ಪ, ನೋಡ್ಬೇಕೇನು ಅಂತ. ನೀನೇನ್ ಹೇಳ್ತೀಯಾ? ಇವಾಗ ನಾವು ಅಲ್ಲಿ ಹೋಗ್ತಾ ಇದೀವಾ? ಒಂದು ನಿಮಿಷ ತಡಿ. ಸೊ ಕತ್ಲೆ ಆಯ್ತು. ಎಷ್ಟಾಯ್ತು ಟೈಮ್ ಮಾಡ? ಇವಾಗ 6:58 ಆಯ್ತು. 58 ಆಯ್ತು. ಎಲ್ಲ ಕತ್ಲೆ ಆಯ್ತು. ಈ ಚಳಿಲಿ ನಡುಗ್ತಾ ಇದೀವಿ. ಹೌದು, ಕಾಫಿ ಪ್ಲಾಂಟೇಶನ್ಸ್ ಅಲ್ಲ, ಟೀ ಪ್ಲಾಂಟೇಶನ್ಸ್. ಆದ್ರೆ ಇದು ಅಷ್ಟೊಂದು ದಟ್ಟವಾಗಿಲ್ಲ. ನಂಗೆ ತುಂಬಾ ദട്ടವಾಗಿರ್ಬೇಕು ആക്ച്വലി. അതിനൊക്കെ വയനാട് അല്ല, ഇവിടെ ഉണ്ട്. നമ്മൾ പോകുന്ന വഴിക്ക് ഇഷ്ടം പോലെ പ്ലാന്റേഷൻ ഉണ്ട്. ഇത് കൂനൂർ പോകുന്ന വഴിയാണ്. ಓಕೆ, ವಿಲ್ ಬಿ ಗೋಯಿಂಗ್ ಬ್ಯಾಕ್ ನೌ. ಸ್ಟ್ರೈಟ್ ಬೆಟ್ಟ ಇದೆ. ಕತ್ಲೆ ಆಯ್ತಲ್ಲ, ಕಾಣಿಸ್ತಲ್ಲ ಅಷ್ಟು. ಚಳಿಯಾಗಿ ಎಲ್ಲ ಆಯಿತು. ಇವಾಗ ನಾವು ಮಾರ್ಕೆಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಏನು ತಗೋತೀವಿ ಗೊತ್ತಿಲ್ಲ. ಕಾಸ್ಟ್ಲಿ ಅನಿಸುತ್ತೆ ಇದೆಲ್ಲ ಅಲ್ವಾ? ಕಾಸ್ಟ್ಲಿ ಅಂತ ಇನ್ನೊಂದು ನಾಳೆ ಕೂನೂರ್ಗೆ ಹೋಗ್ತೀವಿ, ಅಲ್ಲಿ ಹೆಂಗಿರುತ್ತೆ ನೋಡೋಣ ಅಂತ ನಂಗೆ ಅನ್ಸೋದು. ಇಲ್ಲಿ ಕಾಸ್ಟ್ಲಿ ಅಂತ ಅನಿಸ್ತು ನನಗೆ. ಲೇಕ್ ವ್ಯೂವಾ? ವಾಕಾಗಲ್ಲ ಈ ಚಳಿಲಿ, ತುಂಬಾ ಚಳಿ ಇದೆ ಹೊರಗಡೆ. ಅದು ಲೇಕ್ ಅಂತಂದ್ರೆ ಇನ್ನೂ ಚಳಿ ಇರುತ್ತೆ. അങ്ങനെയല്ല, ലേക്കിനടുത്ത് കുറച്ച് ചൂടുണ്ടായിരിക്കും. ಯಾರು ಹೇಳಿದ್ದು? അതങ്ങനെയാണ്. വെള്ളം
നമ്മുടെ ഈ സോയിലും വാട്ടറും തമ്മിലുള്ള വ്യത്യാസം അതാ. സോയിൽ പെട്ടെന്ന് ചൂടാവും, പെട്ടെന്ന് തണുക്കും. വാട്ടർ പതുക്കെ ചൂടാവും, പതുക്കെ തണുക്കും. ಹಂಗಿದ್ರೆ ಅಲ್ಲಿ ಇವಾಗ അതുകൊണ്ടാണ് നമ്മുടെ ഇത് വരുന്നത്, സീ ബ്രീസ് ആൻഡ് ലാൻഡ് ബ്രീസ് വരത്തില്ലേ കടലിലെ. ನಂಗೆ ಗೊತ್ತಿಲ್ಲ. അങ്ങനെയൊക്കെ പല സാധനമുണ്ട്. ಇನ್ಫಾರ್ಮೇಶನ್ ತುಂಬಾ ಗೊತ್ತು, ನಂಗೆ ಗೊತ್ತಿಲ್ಲ. ಇವಾಗ ಮಾರ್ಕೆಟ್ ಇಲ್ಲಿ ಬೇಡ ಅನ್ಕೊಂಡ್ವಿ, ಕೂನೂರಲ್ಲಿ ಹೋಗೋಣ ಅನ್ಕೊಂಡ್ವಿ. ಇವಾಗ ಏನ್ ಮಾಡೋದು ಅಂತ ನಮಗೆ ಗೊತ್ತಿಲ್ಲ. ಚಳಿ ಆಚೆ ಇಳಿದ್ರೆ ಚಳಿ, ನಾವಿಲ್ಲಿ ವಾರ್ಮರ್ ಹಾಕೊಂಡಿದೀವಿ ಅಷ್ಟು ಚಳಿ. ನಮಗ್ ಮಾತ್ರ ಚಳಿ ಆಗ್ತಾ ಇದೆ, ಬೇರೆಯವ್ರಿಗೆ ಚಳಿ ಆಗ್ತಾ ಇದೆ. ಒಳ್ಳೆ ಜಾಕೆಟ್ ಹಾಕೊಂಡಿದ್ರು, ಎಲ್ಲರಿಗೂ ಚಳಿ ಇದೆ. ಹಂಗಾದ್ರೆ ಇನ್ ವಿಂಟರ್ ಇನ್ನೆಷ್ಟು ಚಳಿ ഇರ್ಬೋದು? മൈനസ് ಅಂತೆಲ್ಲ ಹೇಳ್ತಾ ಇರ್ತಾರಲ್ಲ, ಅವಾಗ ಇನ್ನೆಷ್ಟು ചളി? ഇല്ല, ഇവിടുന്ന് കുറച്ചപ്പുറത്ത് പോയി കഴിഞ്ഞാൽ ഐസ് ആവുന്ന സ്ഥലമുണ്ട്. ആൾക്കാരെല്ലാം വെയിറ്റിംഗ് കാർഡൊക്കെ വെച്ച് കാറിന്റെ മണ്ടയിൽ ഇങ്ങനെ സ്ക്രേപ്പ് ചെയ്ത് വെക്കും ഐസ്. ഒത്തിരി ഒത്തിരി വ്ളോഗ്സും. ഊട്ടി മാത്രം അതെ ಹೆಂಗೆ? ഊട്ടിയിലല്ല, മൂന്നാറിലുണ്ടല്ലോ. ഏർലി മോർണിംഗ് അത് കാണാൻ വേണ്ടി മാത്രം ആൾക്കാർ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು, ಆದ್ರೆ ನಾವು ಇವತ್ತು ಹೋಗಿದ್ದು ಎರಡೇ ಪ್ಲೇಸಿಗೆ. ಎರಡೇ ಪ್ಲೇಸಿಗೆ. നമ്മൾ നാളെ രാവിലെ ബെട്ടയിലേക്ക് പോകാൻ വേണ്ടിയുള്ള പ്ലാനാണ്. പക്ഷേ മോനോയ്ക്ക് ഇപ്പം വലിയ താല്പര്യമില്ല. ಇಲ್ಲ ಹೋಗೋಣ, ಹೇಳೋಣ. തണുപ്പേ ನಂಗನ್ಸೋದು ಇಲ್ಲಿ ಊಟಿ 2-3 ದಿನ ಟ್ರಿಪ್ಪಿಗೆ ಮಾತ್ರ ನನಗೆ ಕಂಫರ್ಟ್ ಆಗಿದ್ದು ಅಷ್ಟೇ. ಬೆಟ್ಟ ಐತಲ್ಲ ಅದು ಬೆಟ್ಟ ಐತಲ್ಲ, ಯಾವ ಬೆಟ್ಟ? ಅಲ್ಲಿ ಎಲ್ಲಿ? ಅದು ದೂರ ದೂರ. ಬೆಟ್ಟ. ಓಕೆ, ಈಗೇನ್ ಮಾಡ್ಬೇಕು? ಆಮೇಲೆ ಕೆಲಸ ಮಾಡಿ. ಏನ್ ಕೆಲಸ ಮಾಡೋದು? ಕೆಲಸ ಅಲ್ಲಿ. ಓ, ಕೌ ಕೆಲಸ. ಕೌ ಕೆಲಸ ಏನ್ ಹೇಳು? ചെറുക്കൻ കന്നഡയാ, കന്നഡ. ಹಾಲ್ ಕರೆಯೋದಾ? ಹೌದು, ಮದರ್ ಟಂಗ್. എന്നടി മച്ചാ, ಮಚ್ಚಡೇ മച്ചാ, ಮಚ್ಚ. ಏನೋ എന്നാ മച്ചാ? ನಾನು ಮೂವಿ ನೋಡ್ತಾ ಇದ್ದೀನಿ. മൂവിയോ? ಸೊ ಇವಾಗ ನೆಕ್ಸ್ಟ್ ಯಾವ ಪ್ಲೇಸಿಗೆ ಹೋಗ್ತೀವಿ ಅಂತ ನಮಗೆ ಗೊತ್ತಿಲ್ಲ, ನೋಡೋಣ. ನೋಡೋದು ಬೆಟ್ಟದಲ್ಲಿ ಕರೆಕ್ಟಾಗಿ ಡಿವೈಡ್ ಆಗಿ ಭಾಗ ಆಗಿ ಲೈಟ್ ಮಾಡಿ ಚೆನ್ನಾಗಿದೆ ಅದು. ಆಮೇಲೆ ಈ ಕಡೆ ಸೈಡ್ ಲೈಟ್ ಇಲ್ಲ ಹೋಗ್ಬೇಕು. ಊಟಿಯಲ್ಲಿ ಲೈಟ್ ಅಷ್ಟೇನು ಜನ ಇಲ್ಲ. ನಾವು ಚಳಿಯಾಗಿ ನಾನು ನಿದ್ದೆ ಮಾಡಿಬಿಟ್ಟು ಪುಣ್ಣು ನಮಗೆ ಎಲ್ಲೂ ಕರೆಕ್ಟಾಗಿ ತಮಿಳ್ನಾಡ್ದೇ ಫುಡ್ ಅಂತ ಸಿಗ್ತಾ ಇಲ್ಲಲ್ಲ. ഇത് കിട്ടും നാളെ. അവിടെ ഞാൻ നാളെ എടുത്തു മേടിച്ചു തരാം. ನಾವು ಇಷ್ಟ ತನಕ ನೋಡಿರೋದ್ರಲ್ಲಿ ಚಂಪ ಎಲ್ಲಿ ಹೋಗ್ತಾ ಇದೆ? ಪಂಬು, ನಿಂಗೆ ಚಳಿ ಆಗ್ತಾ ಇಲ್ವಾ? ದೇವ್ರೆ, ನನಗೆ ಚಳಿ ಆಗ್ತಾ ಇದೆ. ನಾನು ಇಷ್ಟ ತನಕ ನಿದ್ದೆ ಮಾಡ್ತಾ ಇದ್ದೆ, ನನಗೆ ಚಳಿ ಆಗ್ತಾ ಇದೆ ಆ್ಯಕ್ಚುಲಿ. ಕೊತ್ತು ಪರೋಟ. ಕೊತ್ತು ಪರೋಟ, ಕಲಕ್ಕಿ, ಆನಿಯನ್ ದೋಸೆ. ಆ್ಯಕ್ಚುಲಿ ನನಗೇನು ಅಂತ ಅಂದರೆ ತಮಿಳ್ನಾಡ್ದೇ ಕರೆಕ್ಟ್ ಫುಡ್ ಬೇಕು ಅಂತ. ಆ್ಯಕ್ಚುಲಿ ನಾವು ಈಗ ಆರ್ಡ್ರ್ ಮಾಡಿದ್ದೀವಲ್ಲ, ಅದು ನಾವು ಮಂಗಳೂರಲ್ಲೂ ತಿಂದಿದ್ದೀವಿ ಅಲ್ವಾ. ಬಂತು. ಇದು ಯಾವಾಗ ಮಾಡ್ತಾರಲ್ಲ ನಿಮಗೆ ಇದು.
ಬಿಸ್ನೆಸ್ ಕಿಮ್ಮೋಶಿ ಕುಮಿಗಕ್ಕಯ್ಯ ಮೋರಿ ಚಳಿಯಾಗಿ ನಾನಂತೂ ಮಲಗಿದ್ದೆ, ಆದರೆ ಹೋಗಿ ಚಳಿ ಬೇಡ. ನಂಗೆ ಮಚ್ಚ ಎಂದು ಮಚ್ಚ ಸ್ಪೈಸಿಯಾ ಯಾವ ಮಚ್ಚ ಸ್ಪೈಸಿ சாப்பிட்டு பாரு மச்சா சாப்பிட்டு பாரு மச்சா ಮತ್ತ ಉಪ್ಪು ಕೊತ್ತು ಪರೋಟ ಬರಪೋರ ಓಕೆ, ನಾವು ಇವಾಗ ಊಟ ಮಾಡಿ ಟಕ್ 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 ಸೌಂಡ್ ಬರೋದು. ಊಟ ಮಾಡಿ ನಿದ್ದೆ, ಮತ್ತೆ ನಾಳೆ ಬೆಳಗ್ಗೆ 6 ಗಂಟೆಗೆ ಊಟ ಮಾಡಿ കുറച്ചു നേരം വെളിയിൽ നടന്നിട്ട്. ಆಕ್ಚುಲಿ ಜನ ಏನು ಜಾಸ್ತಿ ಇಲ್ಲ ಹೊರಗಡೆ ಅಲ್ವಾ? അല്ല ക്രൗഡ് അത്ര ഇല്ല, ആ ഒരു ഊട്ടിയുടെ ആ റഷ് ഒന്നും ഇല്ല. ഓക്കെ സൂപ്പർ പറ, സൂപ്പർ എന്ന് പറ. ಹಿಂಗಿದೆ ಕೊತ್ತು ಪರೋಟ ದೊಡ್ಡಲ್ಲ ಚೆನ್ನಾಗಿದೆ. ಓಕೆ, ಕುಂಜಪ್ಪಣ್ಣು ನಿಮಗೆ ಅಕಸ್ಮಾತ್ ತಮಿಳ್ ಥರದ ಫುಡ್ ಏನಾದರೂ ಬೇಕಿದ್ರೆ ഇത് പ്രശ്നം നോട്ടെ ജൂനിയർ കുപ്പണ്ണ അതರಲ್ಲಿ ಬರ್ಬೋದು. ആക്ച്വലി എന്ന് പറഞ്ഞാൽ ഇതൊരു സ്റ്റാൻഡേർഡ് കുത്തൂറോട്ടെ. നമുക്ക് ആക്ച്വലി പണ്ട് ഞങ്ങൾ ഈറോടുള്ള സമയത്ത് എൻ്റെ ചേട്ടൻ്റെ കൂടെ പോയി വെളിയിൽ പോയി കഴിക്കും. അങ്ങനെ അങ്ങോട്ട് പോകും, 2 കൊത്തു പൊറോട്ട എന്ന് പറയും. ഇങ്ങനെ പൊറോട്ട ഇങ്ങനെ കീറിയിടും, ഗ്രേവി എടുത്ത് ഒഴിക്കും, കുറച്ച് ചിക്കനോ അല്ലെങ്കിൽ മുട്ട എടുത്തിടും, 2 ഗ്ലാസ് എടുക്കും. ಅಲ್ಲ, ಇಲ್ಲಿ ನಾವು ಬೇರೆ ಕೇಳಿದಾಗ ತಮಿಳ್ ಫುಡ್ ಏನಾದರೂ ಇದ್ರೆ ಕೇಳಿ ಅಂದರೆ ಸ್ಟ್ರೀಟ್ಗೆ ಹೋದ್ರೆ ಮಾತ್ರ ಆ ಥರದ ಫುಡ್ ಸಿಗುತ್ತೆ ಅಂತ ಹೇಳಿದ್ರು. ഇവിടെ തമിഴ് ഫുഡിൻ്റെ കാര്യം പറഞ്ഞിട്ടുണ്ട്. ಬಟ್ ಇಲ್ಲಿ ಜೂನಿಯರ್ പള്ളിപ്പാളയൊക്കെ ಹಾಕಿದ್ರೆ ಇಲ್ಲಿ ಇದೆಲ್ಲ ಸಿಗುತ್ತೆ. ಸ್ಟ್ರೀಟ್ ಫುಡ್ ಅಲ್ಲದೆ ಇಲ್ಲಿ ಸಿಗುತ್ತೆ. ಸೋಡಾ ಇದೆ. ಸಂಶು ಹೆಂಗಿದೆ ಊಟ? ಊಟ ಹೆಂಗಿದೆ ಚಿಂಚ? ಸಂಶು ಊಟ ಹೆಂಗಿದೆ? ಇಲ್ಲಿ ನೋಡು. ಹೌದಾ, ಇಷ್ಟ ಆಯ್ತಾ ನಿಂಗೆ? ಫುಲ್ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಈರುಳ್ಳಿ ದೋಸೆ, ಮೊಸರು, ಮೊಟ್ಟೆ ಮಿಕ್ಸ್ ಮಾಡ್ಕೊಂಡು ತಿಂತಾನೆ. ನಿಮ್ಗೆ ಚಳಿ ಆಗ್ತಾ ಇಲ್ಲ? ಈ ಕಡೆ ನೋಡು. ಓಕೆ, ಚಳಿ ಆಗ್ತಾ ಇದೆ. അമ്മേ വാ അമ്മേ. ആര് പറഞ്ഞു ഞാവു, ആരാ എന്റെ പമ്പു, ആര് പറഞ്ഞു ഞാവു, ആരാ എന്റെ പമ്പു, ട്രിട്ര 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 ജിയാ ജിയാ ജിയാ, ആര് പറഞ്ഞു? ಮರದ ಮೇಲೆ ಚಳಿಗೆ ಕ್ಯಾಟ್ ಕೊಡಿ. നമ്മുടെ ಅಷ್ಟೇನು ಜನಗಳಿಲ್ಲ. ಚಳಿ ಸ್ಟಾರ್ಟ್ ಹೊರಗಡೆ ಬಂದರೆ ಚಳಿ. ಊಟ ಹೆಂಗಿತ್ತುಡ? നല്ല ഫുഡായിരുന്നു. ಊಟ ಚೆನ್ನಾಗಿತ್ತು, ಆದರೆ ನನಗೊಂಥರ ಗ್ಯಾಸ್ಟಿಕ್ ಥರ ಆಗ್ಬಿಟ್ಟಿದೆ. ಅದಕ್ಕೆ ನಾನು ಅಷ್ಟೊಂದೇನು ಊಟ ಮಾಡೋಕ್ಕೆ ಹೋಗಲಿಲ್ಲ. ಲೈಮ್ ಜ್ಯೂಸ್ ಕೊಟ್ಟೆ, ಸ್ವಲ್ಪ ಸರಿ ಆಯಿತು. എൻ്റെ പമ്പി അത് ഊരിക്കളഞ്ഞോ പപ്പോ നീ? ಇವಾಗ ನಾವು ಹೋಟೆಲ್ಗೆ ವಾಪಸ್ ಹೋಗ್ಬಿಟ್ಟು ನಿದ್ದೆ ಮಾಡಿ. ನನ್ನ ನಿದ್ದೆ ಆಯಿತು ಆಲ್ರೆಡಿ. ಇವ್ರು ನಿದ್ದೆ ಮಾಡಿಲ್ಲ, ಇವರಿಬ್ರು ಆಟ ಆಡ್ತಾಯಿದ್ರು ಅಲ್ಲ ಪವ್ವು? ಊಟ ಹೆಂಗಿತ್ತು ಶಂಶ? ಸೂಪರ್ ಆಗಿತ್ತು. ಹೆಂಗಿತ್ತು? ಸೂಪರ್. ಹೌದಾ, ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಓಕೆ, ಪರೋಟ ತಾನೇ ಇತ್ತು. ಓಕೆ, ದೋಸೆ ಚೆನ್ನಾಗಿತ್ತು. ಓಕೆ, ನನಗೆ ಖಾರ ಚೆನ್ನಾಗಿತ್ತು. ನನಗೆ ಹೌದಾ? ಖಾರ ಅಂದರೆ ಒಂದು ಸಾರಿಗೆ ಹೇಳೋದು ಖಾರ. ಸಾರು ಚೆನ್ನಾಗಿತ್ತಾ? ಸಾರು ಚೆನ್ನಾಗಿತ್ತು. ಓಕೆ, ಸೊ ನಾವು ಇವಾಗ ಊಟ ಮಾಡಿದ್ವಿ, ಹೋಗಿ ನಿದ್ದೆ ಮಾಡೋದು. ನಾಳೆ ಏನು ಅಂತ ನಾಳೆ ನೋಡೋದು. ಆ ಲೇಕ್ ವ್ಯೂಗೆ ಎಲ್ಗೂ ಹೋಗಲಿಲ್ಲ ನಾವು, ತುಂಬ ಚಳಿ ಆಯಿತು. ಅದಕ್ಕೆ ಹೋಗಿ ಸುಮ್ಮನೆ ನನಗೆ ಸಖತ್ ನಿದ್ದೆ ಬಂತು. ಅದೇನೋ ಟಯರ್ಡ್ ಆಗಿಬಿಡ್ತು ಚಳಿಗೆ ಅಂತ ಅನಿಸುತ್ತೆ, ಮೇ ಬಿ. ನಿದ್ದೆ ಮಾಡಿದ್ವಿ, ಸಖತ್ ಚಳಿ ಇದೆ. ಹೋಯ್ತಾ? ಸರಿ ಆಯ್ತು ಮಗನು.
ಓಕೆ ನಿಂದು ಇವಾಗ ಹೋಗಿ ಸರಿ ಮಲಗಿ ನಾಳೆ ಬೆಳಗ್ಗೆ ಏನು ಅಂತ ನೋಡಬೇಕು. ಓಕೆ ಓಕೆ, ಪ್ರೇಮ್ ಮಾಡ್ಬೇಕು. ಸೊ ಬಾಯ್ ಬಾಯ್. ഗുഡ് നൈറ്റ്. ಗುಡ್ ഗുഡ് നൈറ്റ്. ನೀನೇನು ಹೇಳಲಿಲ್ಲ? എനിക്ക് നല്ല ദിവസമായിരുന്നു, പക്ഷെ 2 സ്ഥലത്തൊക്കെ പോകണമെന്നുണ്ടായിരുന്നു. ಬರೀ 2 ಪ್ಲೇಸಿಗೆ ಹೋದ್ವಿ. അതെ, നാളെ രാവിലെ 6 മണിക്ക് എണീച്ച് പോകാമെന്ന് പറയപ്പോഴും ഇവിടെ 6 ಮನೆಗೆ ನಾನು ಹೇಳಲ್ಲ 6 ಗಂಟೆಗೆ, ನಾನು 7 ಗಂಟೆಗೆ ಹೇಳೋದು. ಅದು ಓಪನ್ ಆಗದೆ 7 ಗಂಟೆಗೆ, 6 ಗಂಟೆಗೆ ಹೋಗಿ ಅಲ್ಲಿ എൻ്റെ ഐഡിയ എന്ന് പറഞ്ഞാൽ നല്ല മിസ്റ്റ്, നല്ല അടിപൊളി മറ്റേ ഇത് സംഭവം ಮಿಸ್ ಸಿಗ್ಬೇಕು ಅಂದ್ರೆ 7 ಗಂಟೆಗೂ ಸಿಗುತ್ತೆ ಅನ್ಸುತ್ತೆ. അല്ല, എന്നിട്ട് കുനൂറിലോട്ട് പോകുന്ന വൈൽഡ് ലൈഫ് എന്തെങ്കിലും കാണാൻ കിട്ടും. ಓಕೆ ಓಕೆ ಓಕೆ, അല്ലെങ്കിൽ ಟ್ರೈ ಮಾಡೋಣ ಹೇಳೋಕ್ಕೆ. അല്ലെങ്കിൽ എൻ്റെ പ്ലാൻ എന്ന് പറഞ്ഞാൽ കുനൂര് പോയിട്ട് അവിടെ നിന്ന് തിരിച്ചു വരുന്ന വഴിക്ക് ഇത് കയറി കാണാം. കുനൂർ നോക്കാം. ನೋಡ್ಬೇಕು ನಾಳೆ ಏನು ಮಾಡೋದಂತ, ನಾಳೆ ಡಿಸೈಡ್ ಮಾಡೋಣ ಅಲ್ವಾ. ಅಡಿವ ಅದು തന്നെ. ಈಗ ವಾರ್ಮರ್ ಹಾಕಿ ಕಂಫರ್ಟ್ ಆಯ್ತು, ಈಗ ಸ್ವಲ್ಪ ಹೋಗ್ತಾ ಇದೀವಿ. ಓಕೆ, ಸೊ ನಾಳೆ ವಿಡಿಯೋಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.